ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ತಿಳಿಸಿದಂತೆ ಈ ದಿನ ನಾನು ನಿಮಗೆ ಯೋಗಗಳಲ್ಲಿಯೇ ರಾಜಯೋಗ ಎಂದು ಕರೆಯಲ್ಪಡುವ ಗಜಕೇಸರಿ ಯೋಗ ಹಾಗೂ ಕೇಸರಿ ಯೋಗದ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಎಲ್ಲರಿಗೂ ಅರ್ಥವಾಗುವಂತೆ ಸುಲಭವಾಗಿಯೇ ಹೇಳುವುದಾದರೆ, ಗಜ ಎಂದರೆ ಆನೆ, ಕೇಸರಿ ಎಂದರೆ ಸಿಂಹ. ಈ ಯೋಗಕ್ಕೆ ಗಜಕೇಸರಿ ಯೋಗ ಎಂಬ ಹೆಸರು ಬಂದಿದ್ದೇಕೆಂದರೆ, ಯಾರಿಗೆ ಒಂದು ಆನೆಯನ್ನು ಹಾಗೂ ಒಂದು ಸಿಂಹವನ್ನು ಸಾಕುವಷ್ಟು ಆರ್ಥಿಕ ಶಕ್ತಿ ಇರುತ್ತದೋ ಅಂಥವರಿಗೆ ಈ ಯೋಗ ಬರುವುದರಿಂದ ಅದನ್ನು ಗಜಕೇಸರಿ ಯೋಗವೆಂದು ಆ ಕಾಲದಲ್ಲಿಯೇ ಆ ಯೋಗಕ್ಕೆ ಒಳ್ಳೆಯ ಹೆಸರನ್ನಿಟ್ಟಾಯಿತು. ಈ ಕಾಲಕ್ಕೆ ನಾವದನ್ನು ಸಿಂಹ ಅಥವಾ ಆನೆ ಒಟ್ಟಿಗೆ ಸಾಕುವಂತಹ ಆರ್ಥಿಕ ಪರಿಸ್ಥಿತಿ ಯಾರಿಗಿದೆ? ಗಜಕೇಸರಿ ಯೋಗವು ಬರೀ ಆರ್ಥಿಕ ಸ್ಥಿತಿಯನ್ನು ಮಾತ್ರ ಜಾತಕರಿಗೆ ನೀಡುವುದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಅಧಿಯೋಗ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು, ಅಪಾರವಾದ ಸ್ಥಿರಾಸ್ತಿ, ಚರಾಸ್ತಿ, ಧನ ಕನಕ ಐಶ್ವರ್ಯಾದಿಗಳು, ಜೊತೆಗೆ ಪುತ್ರ ಸಂತಾನ ಹಾಗೂ ಸಮಾಜಕ್ಕೆ ಅವರು ಮಾಡುವಂತಹ ದಾನ ಧರ್ಮ, ಸಾಮಾಜಿಕ ಸೇವೆಯನ್ನು ಹೊರತುಪಡಿಸಿ ದೀನ ದಲಿತರಿಗೂ ಸಹಿತ ಗಜಕೇಸರಿ ಯೋಗ ಇರುವಂಥವರು ಇಡೀ ಸಮಾಜದ ಅಭಿವೃದ್ಧಿಗೆ, ಉತ್ತಮ ಸಮಾಜ ನಿರ್ಮಾಣಗೊಳ್ಳಲು ಗಜಕೇಸರಿ ಯೋಗದ ಜಾತಕರು ಎಲ್ಲ ರೀತಿಯಿಂದಲೂ ಸಹಿತ ಪರೋಪಕಾರಿಗಳು ಹಾಗೂ ಧರ್ಮವನ್ನು ರಕ್ಷಿಸುವಂತಹ ವಿವೇಕಿಗಳು, ಜ್ಞಾನವಂತರು ಮತ್ತು ಧರ್ಮಿಷ್ಠರಾಗಿ ವರ್ತಿಸುವಂತಹ ಜನಗಳಾಗಿರುತ್ತಾರೆ. ಈ ಗಜಕೇಸರಿ ಯೋಗ ಹೇಗೆ ಪ್ರಾಪ್ತವಾಗುತ್ತದೆ ಎಂದರೆ, ಗುರು ಮತ್ತು ಚಂದ್ರ ಇಬ್ಬರು ಯುತಿಯಲ್ಲಿರಬೇಕು. ಉದಾಹರಣೆಗೆ ಗುರು ಚಂದ್ರ ಎರಡೂ ಗ್ರಹಗಳು ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ ಎನ್ನುವುದಾದರೆ, ಕರ್ಕಾಟಕ ರಾಶಿಯಲ್ಲಿ ಗುರುವಿಗೆ ಉಚ್ಚಸ್ಥಾನ, ಹಾಗೆಯೇ ಚಂದ್ರನಿಗೆ ಸ್ವಸ್ಥಾನ. ಯಾವಾಗ ಗುರು ಚಂದ್ರ ಒಟ್ಟಿಗೆ ಕರ್ಕಾಟಕ ರಾಶಿಯಲ್ಲಿರುತ್ತಾರೋ ಆಗ ಗಜಕೇಸರಿ ಯೋಗ ಆ ಜಾತಕರಿಗೆ ಪ್ರಾಪ್ತವಾಗುತ್ತದೆ. ಅದೇ ರೀತಿಯಾಗಿ ಗುರು ಕರ್ಕಾಟಕದಲ್ಲಿದ್ದು ಗುರುವಿನಿಂದ 7ನೇ ಮನೆಯಲ್ಲಿ ಚಂದ್ರ, ಅಥವಾ ಗುರುವಿನಿಂದ 4ನೇ ಮನೆಯಲ್ಲಿ ಚಂದ್ರ, ಅಥವಾ ಗುರುವಿನಿಂದ 10ನೇ ಮನೆಯಲ್ಲಿ ಚಂದ್ರ. ಯಾವಾಗ ಚಂದ್ರ ಗುರು ಪರಸ್ಪರ ಕೇಂದ್ರ ಸ್ಥಾನದಲ್ಲಿರುತ್ತಾರೋ, ಕೇಂದ್ರ ಸ್ಥಾನವೆಂದರೆ 1, 4, 7, 10. ಗುರುವಿನ ಜೊತೆ ಚಂದ್ರನಿದ್ದರೆ ಅದು ಆ ರಾಶಿಯಲ್ಲಿಯೇ ಗುರು ಯುತಿಯಲ್ಲಿ ಚಂದ್ರನಿರುವುದರಿಂದ ಅದು 1ನೇ ಸ್ಥಾನ. ಗುರು ಚಂದ್ರ ಯುತಿ ಇಬ್ಬರೂ ಒಟ್ಟಿಗೆ ಇರುವುದರಿಂದ ಗಜಕೇಸರಿ ಯೋಗ. ಅದೇ ರೀತಿಯಾಗಿ ಗುರು ಇರುವುದರಿಂದ 1, 2, 3, 4, 4ನೇ ಮನೆಯಲ್ಲಿ ಚಂದ್ರ. ಯಾವಾಗ ಗುರು ಮತ್ತು ಚಂದ್ರ ಪರಸ್ಪರ ಕೇಂದ್ರದಲ್ಲಿರುತ್ತಾರೆ, ಇಲ್ಲಿ 1, 4 ಸ್ಥಿತ್ಯಂತರವೇನಿದೆ, ಅದೇ ರೀತಿಯಾಗಿ ಇಲ್ಲಿ 1, 7 ಸ್ಥಿತ್ಯಂತರವಿರುತ್ತದೆ. ಮತ್ತು ಮೇಷರಾಶಿಯಲ್ಲಿ ಚಂದ್ರನಿದ್ದು ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾಗ ಚಂದ್ರನಿಂದ ಗುರು 4ನೇ ಮನೆ, ಹಾಗೆಯೇ ಗುರುವಿನಿಂದ 10ನೇ ಮನೆಯಲ್ಲಿ ಚಂದ್ರ. ಇದು ಸಹಿತ ಗಜಕೇಸರಿ ಯೋಗವನ್ನು ನೀಡುವಂಥದ್ದಾಗಿರುತ್ತದೆ. ಗುರು ಕರ್ಕಾಟಕ ರಾಶಿಯಲ್ಲಿಯೇ ಇರಬೇಕೆಂದೇನೂ ಇಲ್ಲ. ಏಕೆಂದರೆ ಗುರುವಿಗೆ
ಮೀನರಾಶಿ ಸ್ವಂತ ರಾಶಿ, ಮೀನರಾಶಿಗೆ ಅಧಿಪತಿ ಗುರು. ಹಾಗೆಯೇ ಧನುರಾಶಿಗೂ ಗುರುವೇ ಅಧಿಪತಿ. ಗುರು ಉಚ್ಚನಾಗುವುದು ಕರ್ಕಾಟಕ ರಾಶಿಯಲ್ಲಿ. ಹಾಗೆಯೇ ಕುಂಭರಾಶಿ ಏನಿದೆ ಅದು ಸಹಿತ ಗುರುವಿಗೆ ಅತ್ಯಂತ ಉತ್ತಮ ಸ್ಥಿತ್ಯಂತರವಾಗಿದೆ. ಹೀಗಾಗಿ ಧನುರಾಶಿಯಲ್ಲಾಗಲಿ ಅಥವಾ ಮೀನರಾಶಿಯಲ್ಲಾಗಲಿ ಗುರುವಿದ್ದು, ಜೊತೆಗೆ 1, 4, 7, 10 ಈ ಒಂದು ಸ್ಥಾನಗಳಲ್ಲಿ ಗುರು ಚಂದ್ರರ ಒಂದು ಸ್ಥಿತ್ಯಂತರವಿದ್ದಲ್ಲಿ ಆ ಜಾತಕರಿಗೆ ಗಜಕೇಸರಿ ಯೋಗ ಲಭ್ಯವಾಗುತ್ತದೆ. ಗಜಕೇಸರಿ ಯೋಗದಿಂದಾಗಿ ಜೀವನದಲ್ಲಿ ಯಾವುದೇ ಉನ್ನತ ಮಟ್ಟದ ಸಾಧನೆಯನ್ನು ಯಾವುದೇ ಕ್ಷೇತ್ರದಲ್ಲಾದರೂ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಕೇಸರಿ ಯೋಗವೇನೆಂದರೆ ಚಂದ್ರನ ಮೇಲೆ ಗುರುವಿನ 5ನೇ ಮನೆ ಅಥವಾ 7ನೇ ಮನೆಯ ದೃಷ್ಟಿ ಬೀಳುವುದು. ಉದಾಹರಣೆಗೆ ಚಂದ್ರ ಉಚ್ಚನಾಗಿ ವೃಷಭ ರಾಶಿಯಲ್ಲಿದ್ದಾನೆ ಎಂದುಕೊಂಡರೆ, ವೃಷಭ ರಾಶಿಗೆ ಗುರುವಿನ ದೃಷ್ಟಿ 5ನೇ ಮನೆಯ ದೃಷ್ಟಿ ಬೀಳಬೇಕೆಂದರೆ ಗುರು ಮಕರದಲ್ಲಿರಬೇಕು. 9ನೇ ಮನೆಯ ದೃಷ್ಟಿ ಗುರುವಿನದ್ದು ಚಂದ್ರನ ಮೇಲೆ ಬೀಳಬೇಕಾದಲ್ಲಿ ಗುರು ಕನ್ಯಾ ರಾಶಿಯಲ್ಲಿ ಇರಬೇಕಾಗುತ್ತದೆ. ಹೀಗಾಗಿ ಗುರುವಿನ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಚಂದ್ರನಿದ್ದಲ್ಲಿ ಅಥವಾ ಗುರುವಿನ ರಾಶಿಯಿಂದ 9ನೇ ಮನೆಯಲ್ಲಿ ಚಂದ್ರವಿದ್ದಲ್ಲಿ ಅಥವಾ ಚಂದ್ರನ 9ನೇ ಮನೆಗೆ ಗುರು ಇದ್ದಲ್ಲಿ, ಇವೆಲ್ಲವೂ ಅಲ್ಲದೆ ಸ್ವಸ್ಥ ರಾಶಿಯಲ್ಲಿ ಗುರು ಇದ್ದಾನೆ ಎಂದುಕೊಳ್ಳೋಣ. ಉದಾಹರಣೆಗೆ ಧನು ಅಥವಾ ಮೀನರಾಶಿಯಲ್ಲಿ ಗುರು ಇದ್ದು ಚಂದ್ರನು ಸ್ವಸ್ಥನಾದಂತಹ ಕರ್ಕಾಟಕ ರಾಶಿಯಲ್ಲಿದ್ದಾಗ ಅದು ಮೀನರಾಶಿಯಿಂದ ಪಂಚಮ ಕರ್ಕಾಟಕ ರಾಶಿಯಾಗಿದ್ದು, ಅದೇ ರೀತಿಯಾಗಿ ನಿಮಗೆ ಗುರುವಿನ 5 ಮತ್ತು 9ನೇ ಮನೆಯ ದೃಷ್ಟಿಯಿಂದ ಕೇಸರಿ ಯೋಗವು ಜಾತಕರಿಗೆ ಲಭ್ಯವಾಗುತ್ತದೆ. ಕೇಸರಿ ಯೋಗದ ಸತ್ಪರಿಣಾಮಗಳೇನಿದೆ ಅದು ಗಜಕೇಸರಿ ಯೋಗಕ್ಕೆ ಸಮಾನವಾದಂತಹ ಶುಭ ರಾಜಯೋಗವೇ ಆಗಿದ್ದರೂ ಸಹಿತ ಗಜಕೇಸರಿಯ ಎಲ್ಲ ರೀತಿಯ ಶುಭ ಫಲಗಳು ಕೇಸರಿ ಯೋಗದ ಜಾತಕರಿಗೆ ಲಭ್ಯವಾಗದು. ಗಜಕೇಸರಿ ಯೋಗದಲ್ಲಿ 100ಕ್ಕೆ 100 ಪ್ರತಿಫಲ ಎಂದುಕೊಂಡರೆ, ಕೇಸರಿ ಯೋಗ ಉಳ್ಳಂತಹ ಜಾತಕರಿಗೆ 100ಕ್ಕೆ 60ರಿಂದ 70% ಶುಭ ಫಲಗಳು ಸಿಗಲಿವೆ. ಈ ಸಂಚಿಕೆಯಲ್ಲಿ ಕೇಸರಿ ಯೋಗ ಹಾಗೂ ಗಜಕೇಸರಿ ಯೋಗದ ವಿಚಾರವನ್ನು ತಿಳಿಸಿದ್ದೇನೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದಾಗಿ ಎಲ್ಲ ರೀತಿಯ ರಾಜಯೋಗಗಳನ್ನು ತಿಳಿಸಿಕೊಡುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.